ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಕನ್ನಡವನ್ನು ಉಳಿಸುವ ಪ್ರಯತ್ನಗಳು ಬೇರೆ ಬೇರೆ ಸ್ತರಗಳಲ್ಲಾಗ್ತಾ ಇದೆ, ಬೇರೆ ಬೇರೆ ಸ್ಥಳಗಳಲ್ಲಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಮನೆಯಲ್ಲಿ ಮಗುವಿಗೆ ಮಮ್ಮಿ ಅನ್ಬೇಡ ಅಮ್ಮ ಅನ್ನೋದರಿಂದ ಹಿಡಿದು ಪರಭಾಷೆಯ ಚಿತ್ರಗಳನ್ನು ವಿರೋಧಿಸುವಂಥದ್ದು, ಪರಭಾಷೆಯ ನಾಮಫಲಕಗಳಿಗೆ ಮಸಿ ಬಳಿಯುವಂಥದ್ದು, ಈ ರೀತಿಯಾದಂಥ ಹೋರಾಟಗಳು ಬೇರೆ ಬೇರೆ ಸ್ತರಗಳಲ್ಲಿ ನಡೀತಾ ಇದೆ. ಯಾವ ಹೋರಾಟ ಹೆಚ್ಚು ಫಲಿತಾಂಶವನ್ನು ಕೊಡಬಹುದು ಅಂತ ತಮಗನ್ಸುತ್ತೆ? ಸರ್ಕಾರ ಮೊದಲು ಮಾಡಬೇಕಾದ ಕಾನೂನುಗಳನ್ನು ಮೊದಲು ಮಾಡಿಬಿಡಬೇಕು. ಎರಡನೇದು, ಹೆಣ್ಮಕ್ಕಳು ಮನೆಯಲ್ಲಿ ಮಕ್ಕಳ ಜೊತೆ ಮಾತಾಡುವಾಗ ಕನ್ನಡದಲ್ಲೇ ಮಾತಾಡಬೇಕು. ಮನೆಯಲ್ಲಿ ತಂದೆ ತಾಯಿಗಳಿಬ್ಬರೂ ಕೂಡ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರೆ ಆ ಇಂಗ್ಲೀಷ್ ಆ ಮಕ್ಕಳಿಗೂ ಬರುತ್ತೆ. ಹುಟ್ಟುತ್ತಾನೆ ಅವರು ಮಿಶ್ರಣ ಭಾಷೆ ಪ್ರಾರಂಭ ಮಾಡಿದ್ರೆ ಮುಂದೆ ಅವರು ಪೂರ್ತಿ ಕನ್ನಡವನ್ನು ಎಲ್ಲಿ ಕಲಿತಾರೆ? ಅದಕ್ಕೋಸ್ಕರ ಮನೆಯೇ ಮೊದಲನೇ ಪಾಠಶಾಲೆ ಅಂತ ಹೇಳ್ತಾರೆ. ಅಲ್ಲಿ ತಂದೆ ತಾಯಿಗಳು ಮನೆಯಲ್ಲಿ ಮಾತಾಡುವಾಗ ಕನ್ನಡವನ್ನು ಮಾತಾಡೋದನ್ನು ಕಡ್ಡಾಯ ಮಾಡ್ಕೋಬೇಕು. ಅವರು ಸ್ನೇಹಿತರು ಮನೆಗೆ ಬಂದೆ ಜೊತೆ ಇಂಗ್ಲೀಷ್ ಮಾತಾಡ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ. ಆದರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಪೂರ್ತಿ ಇಂಗ್ಲೀಷ್ ಮಾತಾಡಿ, ಪೂರ್ತಿ ಕನ್ನಡ ಮಾತಾಡಿ. ಈ ಕನ್ನಡ ಮತ್ತು ಇಂಗ್ಲೀಷನ್ನ ಮಿಶ್ರಣ ಮಾಡಿ ವಿಚಿತ್ರವಾದ ಭಾಷೆಯಲ್ಲಿ ಮಾತಾಡ್ತೀರಲ್ಲ, ಅದು ತಪ್ಪು ಮಾಡಿ ಅಂತ ಅನ್ನೋದನ್ನು ಕಡ್ಡಾಯವಾಗಿ ಮನೆಯಲ್ಲಿ ತಂದೆ ತಾಯಿಗಳು ಪ್ರಾರಂಭ ಮಾಡ್ಕೋಬೇಕು. ಸ್ಪಷ್ಟವಾದಂಥ ಇಂಗ್ಲೀಷ್ ಕೂಡ ಬರೋದಿಲ್ಲ, ಸ್ಪಷ್ಟವಾದ ಕನ್ನಡ ಕೂಡ ಬರೋದಿಲ್ಲ. ಯಾವುದರ ಮಧ್ಯೆ ಒಂದು ಎಡಬಿಡಂಗಿ ಭಾಷೆ. ನಮ್ಮ ಹೆಣ್ಮಕ್ಳು ಕನ್ನಡ ಕಾಪಾಡಿದ್ರೆ ಕನ್ನಡ ಉಳಿದೋಗ್ಬಿಡುತ್ತೆ. ಇಂಗ್ಲೀಷ್ ಕಲಿ, ಫ್ರೆಂಚ್ ಕಲಿ ಇದೆ, ಜರ್ಮನ್ ಕಲಿ, 10 ಭಾಷೆ ಕಲಿ, ಅದೇ ಮೊದಲು ಕನ್ನಡ ಕಲಿ. ಇಂಗ್ಲೀಷ್ ಭಾಷೆ ಕಲಿಸ್ಬೇಕಾದರೂ ಕೂಡ ಕನ್ನಡ ಚೆನ್ನಾಗಿ ಬಂದರೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದರೆ ಕನ್ನಡನೂ ಕೆಡುತ್ತೆ, ಇಂಗ್ಲೀಷು ಕೆಡುತ್ತೆ. ಭಾಳ ಹೊತ್ತಿನಿಂದ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ನಿಮಗೆ. ನೀವು ಅಖಿಲ ಭಾರತ ನಿಘಂಟುಕಾರರ ಸಂಘದ ಉಪಾಧ್ಯಕ್ಷರಾಗಿ ಹಲವು ವರ್ಷ ಸೇವೆ ಸಲ್ಲಿಸಿದಂಥವ್ರು. ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮ ಭಾಷೆಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ಎಷ್ಟರ ಮಟ್ಟಿಗೆ ನಡೀತಿದೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ? ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ನಿಘಂಟು ಸಂಸ್ಥೆಗಳಿವೆ. ನಾನು ಇಂಡಿಯಾ ದೇಶದ ಎಲ್ಲ ಸಂಸ್ಥೆಗಳನ್ನು ನೋಡ್ಕೊಂಬಂದಿದ್ದೀನಿ. ಎಲ್ಲೂ ಕೂಡ ಇಂಥ ಒಂದು ಪ್ರಯೋಜನ ಒಂದು ಯೋಜನೆಯೇ ಹಾಕ್ಕೊಂಡಿಲ್ಲ ಯಾರುವೆ. ನಮ್ಮದೇ ಮೊದಲನೇದು ಒಟ್ಟು ಇಂಡಿಯಾ ದೇಶದಲ್ಲಿ ಈ ಆಕ್ಸ್ಫರ್ಡ್ ನಿಘಂಟು ರೀತಿಯ ನಿಘಂಟು ಬಂದದ್ದು. ಆಕ್ಸ್ಫರ್ಡ್ ನಿಘಂಟು ಅಂದರೆ ಏನು ಅಂತ ನೀವು ಕೇಳಬೇಕು. ಯಾಕೆಂದರೆ ತಕ್ಷಣ ಆಕ್ಸ್ಫರ್ಡ್ ಅಂದರೆ ಗೊತ್ತಾಗೋಲ್ಲ. ಒಂದು ಶಬ್ದ ಬಂದರೆ ಒಂದು ಶಬ್ದ ತೊಗೊಂಡಿದೆ ಆರಿಸ್ಕೋತೀವಿ. ಅದು 10ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಬೆಳ್ಕೊಂಬಂದಿರುತ್ತೆ. ಅದಕ್ಕೆ 4 ರೂಪ ಇರುತ್ತೆ. ನಮ್ಮ ನಿಘಂಟಿನಲ್ಲಿ ಈ 4 ರೂಪನೂ ಕೊಡ್ತೀವಿ. ಒಂದು ಶಬ್ದ ಬಂದರೆ ಎಲ್ಲಿ ಬರುತ್ತೆ ಅಂತ ಆ ಶಬ್ದ ಬರ್ತಕ್ಕ ಪುಸ್ತಕದ ಪುಟ, ಪದ್ಯದ ಸಂಖ್ಯೆ ಕೊಡ್ತೀವಿ. ಆಮೇಲೆ ಆ ಪುಸ್ತಕದ ಡೇಟ್ ಕೊಡ್ತೀವಿ. ನಿಜಕ್ಕೂ ಜೀವಿ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಖುಷಿಯಾಗುತ್ತೆ. ಒಂದೊಂದು ಶಬ್ದದ ಹಿಂದೂ ಇಷ್ಟಷ್ಟು ದೊಡ್ಡ ಕಥೆಗಳು ಇರಬಹುದಾ ಅನ್ನುವಂಥ ಆಶ್ಚರ್ಯ ಆಗುತ್ತೆ. ಆದರೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆಯನ್ನು ನಾನು ಕೇಳೋದಕ್ಕಿದೆ. ಇವತ್ತಿನ ಚಿತ್ರ ಸಾಹಿತ್ಯವನ್ನು ವೆಂಕಟ ಸುಬ್ಬಯ್ಯನವರು ಕೇಳ್ತಾರ? ಇವತ್ತಿನ ಸಿನಿಮಾಗಳನ್ನು ಕೇಳ್ತಾರ? ಇವತ್ತಿನ TV ಚಾನೆಲ್ಗಳನ್ನು ನೋಡ್ತಾರ? ಹೌದು ಅನ್ನೋದಾದರೆ ಅದರಲ್ಲಿ ಬಳಸಲ್ಪಡುವ ಭಾಷೆಯ ಬಗ್ಗೆ ಇವರ ಅಭಿಪ್ರಾಯ ಏನು? ಒಂದು ಸಣ್ಣ ಬ್ರೇಕ್ನ ನಂತರ ಕೇಳ್ತೀನಿ. ರಾಜಕೀಯ ನಿಪುಣರು ಭಾಷಣ ಮಾಡುವಾಗ ವಾಕ್ಯ ಎಲ್ಲೋ ಪ್ರಾರಂಭ ಮಾಡ್ತಾರೆ. ಅದು ವಾಕ್ಯ ಪೂರೈಸುವುದೇ ಇಲ್ಲ. ಅದು ನೆವರ್ ಎಂಡಿಂಗ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಅದನ್ನು ಹೆಣ್ಮಕ್ಳೇ, ಮಹಾತಾಯರೇ, ದಯವಿಟ್ಟು ಅಡುಗೆ ಮನೆಯಲ್ಲಾದರೂ ಕನ್ನಡನ ಉಪಯೋಗ ಮಾಡೋದನ್ನು ನೀವು ಇಟ್ಕೋಬೇಕು ಅಂತ ಪ್ರಾರ್ಥನೆ ಮಾಡಿ ಕೇಳ್ತೀನಿ.